ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 593ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಗೆ ತಕ್ಷಣ ಅವನನ್ನು ಬಂಧ ಮುಕ್ತನ ಮಾಡ್ತೇನೆ, ಬೆನ್ನ ಮೇಲೆ ಇರು, ನಾನು ರಾಮನ ಬಳಿ ತೊಗೊಂಡು ಹೋಗ್ತೀನಿ ಅಂತ ಅಂದಾಗ ಅವಳು ಹೇಳ್ತಾಳೆ, ನೋಡು ತೊಗೊಂಡು ಹೊಂಟೆ ಅಂದ್ರೆ ನಾನು ಜಾರಿ ಬೀಳ್ಬೋದು, ರಾಕ್ಷಸರು ಬೆನ್ನಟ್ಟಬಹುದು, ಇವೆಲ್ಲ ನೆಪ ಹೇಳ್ತಿರ್ತಾಳೆ. ಅಂದರೆ ಅವ್ರಿಗೆ ಇಚ್ಛೆ ಇರೋದಿಲ್ಲ. ಹೇಳ್ತಾ ಏನು ಮಾಡ್ತಾಳೆ ಆಕೆ, ಮತ್ತು ಪುನಃ ರಾವಣ ಕೈಯಾಗಿ ಸಿಕ್ಕಿದೆ ಅಂದ್ರೆ ಇನ್ನು ರಾಮ ಲಕ್ಷ್ಮಣ ಸಿಗದಂತಹ ಸ್ಥಳದ ತೊಗೊಂಡು ಇಡ್ಬೋದು ಅಂತಾನೆ ಕೊನೆಗೆ ತನ್ನ ಮನಸ್ಸಿನ ಇಂಗಿತವನ್ನು ಹೇಳಿಬಿಡ್ತಾಳೆ. ನೋಡು ಹನುಮಾನ್, ನೀನು ಒಳ್ಳೆ ಮನುಷ್ಯ ಇದ್ದೀಯಾ, ನೀ ರಾಮನ ಶ್ರೇಷ್ಠ ಭಕ್ತಿ ಇದ್ದೀಯಾ ನೀನು, ಆದರೂ ಕೂಡ ನಾನು ಪರಪುರುಷರ ದೇಹವನ್ನು ಮುಟ್ಟುವುದಿಲ್ಲ. ಇಲ್ಲೇ ಭಾಳಷ್ಟು ಜನ ಇನ್ನು ಪ್ರಶ್ನೆ ಕೇಳ್ತಿದ್ರಲ್ಲ, ಹನುಮ ಹೋಗಿದ್ದ ಸೀತೆಯನ್ನು ತರಬಹುದಾಗಿತ್ತು, ಯುದ್ಧ ಮಾಡಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಇದೇ ಗೊತ್ತಂದರೆ ಸೀತೆಗೆ ಹನುಮನ ಜೊತೆಗೆ ಹೋಗುವ ಇಚ್ಛೆ ಇದ್ದಿದ್ದಿಲ್ಲ. ಅದನ್ನೇ ಮುಂದುವರ್ಸಿ ಹೇಳ್ತಾಳಕ್ಕೆ, ಬಲವಂತವಾಗಿ ರಾವಣ ಮುಟ್ಟಿಹನು ಎನ್ನ ದೇಹ. ನಾನು ರಾವಣಗಳು ಬರಬೇಕಂತ ಇರಾಕಿಲ್ಲ, ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಅವನಿಂದ ನಾನು ತಪ್ಪಿಸಿಕೊಳ್ಳಲಿಕ್ಕೆ. ಅವನು ಬಲವಂತವಾಗಿ ನನ್ನ ದೇಹವನ್ನು ಮುಟ್ಟ್ಯಾನ. ರಕ್ಷಣೆ ಇಲ್ಲದೆ ನಾ ಅಸಹಾಯಕಳಾದೆ. ನನಗೆ ಯಾರೂ ರಕ್ಷಣೆ ಇರಾಕಿಲ್ಲ, ಸ್ವಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ರಕ್ಷಿಸ್ಕೊಳ್ಳಲಿಕ್ಕೆ, ಆದರೂ ಕೂಡ ಅಸಹಾಯಕಳಾದೆ. ಅಸಹಾಯಕ ಸ್ಥಿತಿಯಲ್ಲಿ ರಾವಣ ನನ್ನ ಶರೀರವನ್ನು ಮುಟ್ಟಿ ಏನು ಮಾಡ್ತಾನೆ, ನನ್ನ ಇದನ್ನು ಕೂದಲ ಹಿಡ್ಕೊಂಡು ತೊಡೆ ಹಿಡ್ಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಎತ್ತಿ ಹಾಕ್ತಾನೆ. ಅವನು ನನ್ನ ಮುಟ್ಟಾಗ ಕಾರಣ ಅಂದರೆ ನಾನು ಅಸಹಾಯಕಳಾಗಿದ್ದೆ. ಅದಕ್ಕೆ ನಾನು ಮಾತ್ರ ಯಾವ ಪರಪುರುಷನನ್ನು ಮುಟ್ಟಿಲ್ಲ. ಅಂದರೆ ರಾವಣನನ್ನು ಮುಟ್ಟಿದ್ದು ನನ್ನ ಇಚ್ಛೆಯಿಂದ ಅಲ್ಲದೋ, ಅವನ ಮಾಡಿದಂಥ ನನ್ನ ಮೇಲೆ ಮಾಡಿದಂಥ ಒಂದು ಬಲವಂತಿಕೆ. ಅದಕ್ಕೆ ನಾನೇನಿದೆಯಲ್ಲ, ಯಾವ ಪರಪುರುಷನ ಶರೀರವನ್ನು ನಾನು ಮುಟ್ಟುವುದಿಲ್ಲ ಹೇಳ್ತಾನೆ. ರಾವಣ ಇಲ್ಲಿಯೇ ಕೊಂದು ರಾಮ ಹಿಂಪಡೆಯುವುದು ನನ್ನ ಸೂಕ್ತ. ಇನ್ನೊಂದು ಸ್ಪಷ್ಟವಾಗಿ ಹೇಳಬಿಡ್ತಾರೆ, ಇಲ್ಲೇ ರಾಮ ಬರಬೇಕು ಲಂಕೆಗೆ, ರಾವಣನೊಂದಿಗೆ ಯುದ್ಧ ಮಾಡಬೇಕು, ರಾವಣನನ್ನು ವಧೆ ಮಾಡಬೇಕು, ಆ ನಂತರ ನನ್ನ ಹಿಂಪಡ್ಕೊಂಡು ಹೋಗಬೇಕು. ಇದು ಸೂಕ್ತ. ಈಗ ನೀ ತೊಗೊಂಡು ಹೋಗೋದಾಯಿತು, ಗೊತ್ತಿಲ್ಲ ನಾವು ಹೋಗೋದಾಯ್ತು, ಅಥವಾ ನೀ ಯುದ್ಧ ಮಾಡ್ಕೊಂಡು ತೊಗೊಂಡಾಯಿತು, ಇದನ್ನು ಸೂಕ್ತ ಅನಿಸೋದಿಲ್ಲ. ಸ್ವತಃ ನನ್ನ ಗಂಡನಾದಂಥ ರಾಮನೇ ಈ ಲಂಕೆಗೆ ಬರಬೇಕು, ರಾವಣ ಜೊತೆಗೆ ಯುದ್ಧ ಮಾಡಬೇಕು, ರಾವಣ ಜೀವಂತಿರೋ ತನಕ ನನ್ನ ಬಿಡುವುದಿಲ್ಲ, ರಾವಣನ ಕೊಂದ ತೊಗೊಂಡು ಹೋಗಬೇಕಂತ ಹೇಳ್ತಾರೆ. ಇದು ಸೂಕ್ತವಾದ ಮಾರ್ಗ ಅಂತ ಹೇಳ್ತಾರೆ. ನಾ ಯೋಗ್ಯ ರಾಮನಿಗೆ, ನಾನು ರಾವಣ ಹೆಂಡತಿ ಆಗಲಿಕ್ಕೆ ಯೋಗ್ಯಳಲ್ಲ, ನಾನು ರಾಮನ ಹೆಂಡತಿಯಾಗಿರಲಿಕ್ಕೆ ಯೋಗ್ಯನು, ರಾಮನ ಹೆಂಡತಿ ಆಗಲಿಕ್ಕೆ ನಾನು ಯೋಗ್ಯನು ಅಂತ ಹೇಳ್ತಾನೆ. ಸ್ವತಃ ಕಂಡಿರುವೆ ರಾಮನ ಶೌರ್ಯ ಯುದ್ಧದಲ್ಲಿ. ನನ್ನ ಮುಂದೆನೇ 14,000 ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಆ ಶೌರ್ಯವನ್ನು ನಾನು ನೋಡಿದ್ದೇನೆ, ನನ್ನ ಮುಂದೆ ನೋಡಿದ ಸಮಕ್ಷಮ ನೋಡಿದ್ದೇನೆ ನಾನು. ರಾಮನ ಎದುರಿಸುವ ಸಾಹಸವಿಲ್ಲ ರಾಕ್ಷಸರಲ್ಲಿ. ಏನು ಲಂಕೆದಾಗ ಅತಿರಥಿ ಮಹಾರಥಿ ರಾಕ್ಷಸರದಲ್ಲ, ಇವರು ಯಾರಿಗೂ ರಾಮನನ್ನು ಎದುರಿಸುವ ಸಾಹಸ ಇಲ್ಲ. ಓ ವಾನರ ಶ್ರೇಷ್ಠನೇ ಹನುಮಾನನೇ, ಕರೆದು ರಾಮ ಲಕ್ಷ್ಮಣರನ್ನು, ಅಪ್ಪ ನೀನು ನಾನು ತೊಗೊಂಡು ಹೋಗಿ ಇಚ್ಛೆ ಮಾಡಬೇಕು, ಇಚ್ಛೆ ಸಾಕು ಹೋಗಬೇಡ, ವಯಸ್ಸಾಗಿ ಹೋಗಬೇಡ, ನೀನು ನನ್ನ ಕರ್ಕೊಂಡು ಹೋಗಿ ಯುದ್ಧ ಮಾಡೋಕ್ಕೆ ಹೋಗಬೇಡ. ಇಲ್ಲಿ ನನ್ನ ಗಂಡ ರಾಮ ಮತ್ತು ಲಕ್ಷ್ಮಣನ ಕರ್ತಂದು ಇಲ್ಲೇ ರಾವಣನ ಜೊತೆಗೆ ಯುದ್ಧ ಮಾಡಿ, ರಾವಣ ವಧೆ ಮಾಡಿ, ರಾಮನಿಗೆ ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗಲಿಕ್ಕೆ ಹೇಳು. ವಾನರ ಸೇನೆ ಹರ್ಷ ತಂದಿದೆ ನಿನ್ನ ವಾರ್ತೆ. ನೀ ತೊಗೊಂಡೋಗಿ ಹೇಳಿದಪ್ಪ ಅಂದ್ರೆ ರಾಮ ಲಕ್ಷ್ಮಣರಿಗೂ ಹರ್ಷ ಆಗ್ತದೆ, ವಾನರ ಸೇನೆಗೂ ಹರ್ಷ ಆಗ್ತದೆ. ಯಾಕಂದ್ರೆ ನಾ ಎಲ್ಲಿ ಅದಂತ ಗೊತ್ತಾಗ್ತಿದೆ. ಮೊದಲ ತುದಿಗಾಲ ಮ್ಯಾಗ ಅದಾರ ಅವರ, ಬಂದು ಯುದ್ಧ ಮಾಡಿ ಲಂಕೆಯನ್ನು ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಹರ್ಷಗೊಂಡ ಕೇಳಿ ಸೀತೆ ನುಡಿ ವಾನರ ವ್ಯಾಘ್ರ. ವಾನರರಲ್ಲೇ ವ್ಯಾಘ್ರ ಹುಲಿ ಇದ್ದಂಗೆ ಯಾರು, ಹನುಮ. ಸೀತೆ ಈ ನುಡಿಗಳನ್ನು ಕೇಳಿ ಅವನಿಗೆ ಹರ್ಷವಾಗ್ತಿದೆ. ವಾಕ್ಯ ವಿಶಾರದ ಹನುಮ, ವಾಕ್ಯದಲ್ಲೇ ಬಹಳ ನಿಪುಣನಿದ್ದವು, ವ್ಯಾಕರಣದಲ್ಲಿ ವ್ಯಾಕರಣ ಪಂಡಿತ ಹನುಮಾನ.
ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾವ. ಹನುಮಾನನ ಭಾಷೆ ಯಾವುದು? ಯಾಕಂದ್ರೆ ಅವರೆಲ್ಲ ಗುಡ್ಗಾಡದಲ್ಲಿ ಇರುವಂಥ ಜನ. ಅವನು ಸಂಸ್ಕೃತ ಪಂಡಿತ ಅಂತ ಹೇಳ್ತಾರೆ. ಸಂಸ್ಕೃತ ಹ್ಯಾಕೆ ಕಲ್ತವನು? ಆಗಿನ ಆಡು ಭಾಷೆ ಯಾವುದಿತ್ತು? ಇಲ್ಲಿವರೆಗೆ ಈ ಕೆಲವೊಂದು ಬಹಳಷ್ಟು ಸಂಶೋಧನೆಗಳಾಗಬೇಕಿವೆ. ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಆಡುವ ಭಾಷೆ ಯಾವುದಾಗಿತ್ತು? ವಾಲ್ಮೀಕಿ ಆಡುವ ಭಾಷೆ ಯಾವುದಾಗಿತ್ತು? ಲಿಪಿಗಳು ಯಾವಾಗಿದ್ದು? ಇವುದ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳು ಆಗಿಲ್ಲ. ಇವು ಹಾಗೆ ಚಿದಂಬರ ರಹಸ್ಯವಾಗಿ ಉಳಿದಿವೆ. ಇಲ್ಲಿ ಸ್ವತಃ ಕವಿ ಹೇಳ್ತಾನೆ, ಹನುಮ ವ್ಯಾಕರಣ ಪರಿಣಿತ ಇರ್ತಾನೆ. ವಾಕ್ಯ ವಿಶಾರದ ಹನುಮ ಸೀತೆಗೆ ನುಡಿದ, ಸ್ತ್ರೀ ಪಾವಿತ್ರ್ಯ ಸ್ವಭಾವದ ನಿನ್ನ ಮಾತುಗಳು ಯೋಗ್ಯ. ನೀ ಏನು ಹೇಳಕತ್ತಿಲ್ಲ, ಪರಪುರುಷನನ್ನು ಸ್ಪರ್ಶಿಸಬಾರದು ಅಂತ ಹೇಳಿ. ಇದು ಪವಿತ್ರತೆಯನ್ನು, ಪತಿವ್ರತೆಯ ಹೆಣ್ಣಿಗೆ ಇದು ಶೋಭಿಸುವಂಥದ್ದು. ನೀ ಅಂಥ ಮಾತನ್ನು ಆಡಿದೀಯಾ, ಯೋಗ್ಯ ಮಾತನ್ನೇ ಆಡಿದೀಯಾ, ನನಗೇನು ದುಃಖ ಇಲ್ಲ. ತರವಲ್ಲ ಪ್ರವಾಸ ನಿನಗೆ ದೂರ ಯೋಜನೆ, 100 ಯೋಜನೆ ದೂರ ಬೆನ್ನ ಮೇಲೆ. ಇನ್ನು ನನ್ನ ಬೆನ್ನ ಮೇಲೆ ಕೂತ್ಕೊಂಡು 100 ಯೋಜನೆ ಸಮುದ್ರ ದಾಟಿ ಹೋಗೋದು ಏನದಲ್ಲ, ಅದು ನೀವು ಸರಿ ಅನಿಸೋಲ್ಲ. ಆ ಪ್ರವಾಸ ಸರಿ ತರವಲ್ಲ, ಆ ಪ್ರವಾಸ ನನಗೂ ಸರಿ ಅನಿಸೋದಿಲ್ಲ. ಪತಿಯ ಹೊರತು ಮುಟ್ಟರು ಪರಪುರುಷರು ದೇಹ ಸ್ತ್ರೀ. ಹೆಂಡತಿಯನ್ನು ಗಂಡನೇ ಮುಟ್ಟಬೇಕು, ಗಂಡನ ಹೊರತುಪಡಿಸಿ ಯಾವ ಪರಪುರುಷನು ಸ್ತ್ರೀಯನ್ನು ಮುಟ್ಟಬಾರದು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ, ಸಾಮಾನ್ಯವಾಗಿ ಕೇಳುವಂಥದ್ದು ಪ್ರಶ್ನೆ ಕೇಳ್ತಿರ್ತೀರಿ. ತಂದೆ ಪರಪುರುಷ ಅಲ್ಲ, ಮುಟ್ಟುವುದಂದ್ರೆ ತಂದೆ ಮುಟ್ಟುವುದು, ಮಗಳನ್ನು ಮುಟ್ಟುವುದು ಬೇರೆನೇ ಅದ, ತಮ್ಮ ಅಕ್ಕನ ಮುಟ್ಟುವುದು ಬೇರೆನೇ ಅದು. ಈ ಸ್ಪರ್ಶಗಳಲ್ಲ. ಪರಪುರುಷರ ಸ್ಪರ್ಶ ಅಂದ್ರೆ ಈ ಕಾಮದಿಂದ ಏನು ಕೂಡಿರ್ತದಲ್ಲ, ಲೈಂಗಿಕ ಒಂದು ಆಶೆಗಳಿಂದ ಏನು ಕೂಡಿರ್ತದಲ್ಲ, ಆ ಸ್ಪರ್ಶಕ್ಕೆ ಪರಪುರುಷರ ಹೊಸ. ಇನ್ಯಾರ್ದೋ ಒಬ್ಬ ಸ್ತ್ರೀ ಇರ್ತಾಳೆ, ಹೆಂಡತಿ ಇರ್ತಾಳೆ, ಇನ್ಯಾರ್ದೋ ಒಬ್ಬನ ಹೆಂಡತಿ ಇರ್ತಾಳೆ, ಇನ್ನೊಬ್ಬ ಅದನ್ನು ಕಣ್ಣು ಹಾಕ್ತಿರ್ತಾನೆ, ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪರಪುರುಷರ ಸ್ಪರ್ಶ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳ್ತಾಳೆ, ಪತಿ ಹೊರತು ಅನ್ಯ ಗಂಡಸರು ಸ್ತ್ರೀಯನ್ನು ಮುಟ್ಟಬಾರ್ದು. ಪತಿವ್ರತೆಯಿಂದ ಮಾತ್ರ ಬರಲು ಸಾಧ್ಯ ಈ ಮಾತು. ಇಂಥ ಮಾತು ಯಾರಿಂದ ಬರ್ತದಪ್ಪ ಅಂದ? ಪತಿವ್ರತೆಯಿಂದ. ಇಲ್ಲೇ ಇದನ್ನು ಹೇಳ್ಬೇಕಾದ್ರೆ ಅಂತಹ ಜನನೂ ಇರ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ, ಆದರೂ ಪರಪುರುಷರ ಸುಖ ಬಯಸ್ತಿರ್ತಾರೆ. ಜಗತ್ತಂದ್ರೆ ಇದೆ. ಇದು ಯಾವುದಪ್ಪ ಮಾನವ ಸಮಾಜ ನಮ್ಮದು ಜೀವರಾಶಿಯಲ್ಲಿ ಎಲ್ಲ ಪ್ರಕಾರ ಈ ಗಣಿತ ಇದ್ರಾಗ ಬರ್ತಿದೆ ನೋಡಿ, ಪ್ರೊಬಬಿಲಿಟಿದಾಗ ಕಾಂಬಿನೇಷನ್ಸ್ ಪ್ರೊಬಬಿಲಿಟಿ ಸಾವಿರಾರು ಎಲ್ಲ ಬರ್ತಿರ್ತಾವೆ, ಎಲ್ಲ ಜನ ಇರ್ತಿದೆ. ಅದಕ್ಕೆ ಆದರೆ ಇಲ್ಲೇ ಯಾರು ಪತಿನಿಷ್ಠೆಯನ್ನು ಹೊಂದಿರ್ತಾರೆ, ಪತಿವೃತ್ತಿಯನ್ನು ಹೊಂದಿರ್ತಾರೆ ಹೆಣ್ಮಕ್ಳು, ಅವರು ಯಾವಾಗಲೂ ಪರಪುರುಷರ ಸ್ಪರ್ಶವನ್ನು ಬಯಸುವುದಿಲ್ಲ ಮತ್ತು ಅದನ್ನು ಸಹಿಸುವುದಿಲ್ಲ. ಓ ದೇವಿ, ನಿನ್ನ ಶೋಕ ಮತ್ತು ನಿನ್ನ ನುಡಿಗಳನ್ನು ನಾನು ಮುಟ್ಟಿಸುವೆ ರಾಮನಿಗೆ. ನೀನು ನನ್ನೊಂದಿಗೆ ಏನು ಮಾತಾಡಿದ, ಏನು ಹೇಳಿದಿಲ್ಲ, ಅಕ್ಷರ ಸಹ ಪ್ರತಿಯೊಂದು ನಿನ್ನ ಮಾತನ್ನು ರಾಮನಿಗೆ ಮುಟ್ಟಿಸುವೆ. ಸಂಪೂರ್ಣ ವಾರ್ತೆ, ನೀ ಏನಿಲ್ಲ ಮಾತಾಡಿಲ್ಲ ಎಲ್ಲ, ಈ ಎಲ್ಲ ಮಾತುಗಳನ್ನು ನಾನು ರಾಮನಿಗೆ ಮುಟ್ಟಿಸುತ್ತೇನೆ. ಓ ದೇವಿ, ರಾಮನ ಹಿತಕ್ಕಾಗಿ ನಾನೆಲ್ಲ ನುಡಿದೆ. ನಾನು ನಿನ್ನ ಮುಂದೆ ಏನೇ ಮಾತಾಡಬೇಕಾದ್ರೆ ಅಥವಾ ನೀನು ತೊಗೊಂಡು ಹೋಗೋದಾಯಿತು, ಇವೆಲ್ಲ ಮಾಡಿದ್ದು ನಾನು ಯಾರಕ್ಕಾಗಿ? ರಾಮನ ಹಿತಕ್ಕಾಗಿ. ನಿನ್ನೊಯ್ಯುವ ಮಾತು ಅಸಾಧ್ಯತೆ ತಿಳಿದು ಸಮುದ್ರ ದಾಟಿ ಲಂಕೆಗೆ ಬರುವ. ನನಗೆ ಗೊತ್ತಿದೆ ಲಂಕೆ ದಾಟಿ ಹೋಗೋದು ಇದೆಲ್ಲ ನೋಡಬೇಕಾದ್ರೆ, ಆದರೆ ರಾಮನಿಗೆ ಅನುಕೂಲ ಆಗಲಿ ಅಂತ ನಾ ಈ ಮಾತನ್ನು ಮಾತಾಡಿದೆ. ನಿನ್ನ ತೊಗೊಂಡು ಹೋಗುವ ಮಾತನ್ನು ಮಾತಾಡಿದೆ. ಆದರೆ ನೀನು ತೊಗೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ, ಕಷ್ಟದೈತಂದ್ರೆ ನನಗೆ ಗೊತ್ತಿತ್ತು. ಆದರೂ ಕೂಡ ನಿನ್ನ ದುಃಖದಿಂದ ಮುಕ್ತಿ ಕೊಡಬೇಕಂತ ಮಾತನ್ನು ಮಾತ್ರ ನಾನು ಮಾತಾಡಿದ್ದೇನೆ. ಅದು ನನ್ನ ಸ್ವಲಾಭಕ್ಕಾಗಿ ಅಲ್ಲ, ಅದು ರಾಮನಲ್ಲಿರುವಂಥ ಪೀಡನೆ ಏನಿದೆ, ದುಃಖ ಏನಿದೆ, ಆ ದುಃಖವನ್ನು ಹೋಗಲಾಡಿಸುವ ಸಲುವಾಗಿ ಈ ಮಾತನ್ನು ಮಾತಾಡಿದ್ದೇನೆ ಅಂಥೇಳಿ ಹನುಮ ಸ್ಪಷ್ಟವಾದ ಸ್ಪಷ್ಟೀಕರಣವನ್ನು ಸೀತೆಗೆ ಕೊಡ್ತಾನೆ. ಓ ನಿಷ್ಕಳಂಕ ಸೀತೆ, ನೀ ನನ್ನೊಂದಿಗೆ ಬರದಿದ್ದರೂ ರಾಮನಿಗೆ ತೋರಿಸಲು ಕೊಡು ನಿನ್ನ ಗುರುತಾದರು. ಈಗ ನಾನು ರಾಮನ ಮನುಷ್ಯ ಅಂತ, ರಾಮನ ದೂತ ಅಂತ ಕೆಲವೊಂದು ಗುರುತನ್ನು ಕೊಟ್ಟೆ ನಾನು. ನೀವು ಉಂಗುರವನ್ನು ಕೊಟ್ಟೆ, ರಾಮನಾಮ ಮುದ್ರೆ ಉಂಗುರವನ್ನೇನು ಕೊಟ್ಟೆ ನಾನು. ಇನ್ನು ನಾನು ನಿನಗೆ ಭೇಟಿಯಾಗಿದ್ದನು ಅಂತ ರಾಮನಿಗೆ ಮನವರಿಕೆ ಆಗಬೇಕಲ್ಲ, ಅದಕ್ಕೆ ನೀನೇನಾದರೂ ಗುರುತ ಕೊಡು. ನಾನು ಈ ವಾರ್ತೆ ಹೇಳೋ ಕಾಲಕ್ಕೆ ನಿನ್ನ ಗುರುತವನ್ನು ತೋರಿಸಿದಾಗ ಅವಾಗೇನು ಅನ್ನಿಸ್ತಿದೆ, ಹೌದು ಇವ ಸೀತೆಗೆ ಭೇಟಿಯಾಗೇನ, ಇದು ಸೀತೆಯ ಗುರುತು ಅಂಥೇಳಿ
ಅವನಿಗೆ ಒಂದು ಪ್ರಕಾರ ಮನವರಿಕೆ ಆಗ್ತಿದೆ. ಅದಕ್ಕೆ ರಾಮನಿಗೆ ಮನವರಿಕೆ ಮಾಡೋ ಸಲುವಾಗಿ ನಿನಗೆ ಬಂದನ ಭೇಟಿಯಾಗೇನೆ ಅನ್ನುವಂಥ ಮನವರಿಕೆ ಮಾಡೋ ಸಲುವಾಗಿ ನೀನು ನನಗೆ ಏನಾದರೂ ಒಂದು ಗುರುತ ಕೊಡು ಅಂತ ಕೇಳ್ತಾನೆ. ಕೇಳಿ ಹನುಮನ ನುಡಿ ಸೀತೆ ನುಡಿದಳು. ಕೇಳಿದಕ್ಕೆ ಸೀತೆ ಹೇಳ್ತಾಳೆ, ನೆನಪಿಸುವ ನನ್ನ ಪತಿಗೆ ಈ ಘಟನೆ ಬಹಳ ದಿನಗಳ ಹಿಂದೆ ನಮ್ಮ ಬದುಕಿನಾಗ ನಾವು ವನವಾಸದಾಗಿದ್ದಾಗ ಒಂದು ಘಟನೆ ಆಗಿತ್ತು. ಆ ಘಟನೆಯನ್ನು ನೆನಪಿಸಿದಾಗ ಗೊತ್ತಾಗ್ತಿದೆ ನೀ ಸೀತೆಗೆ ಭೇಟಿಯಾಗ್ಯ ನೀವು ಅಂಥೇಳಿ. ಯಾಕಂದರೆ ಕೆಲವೊಂದು ಘಟನೆಗಳೇನಾಗ್ತಾವೆ, ಗಂಡ ಹೆಂಡತಿ ನಡುವೆ ನಡೆದಂಥ ಘಟನೆಗಳು ಇನ್ನೊಬ್ರಿಗೆ ಗೊತ್ತಿರೋದಿಲ್ಲ. ಅದು ಆ ಘಟನೆ ಒಂದು ವೇಳೆ ಮೂರನೇದವ್ರಿಗೆ ಗೊತ್ತಾಗಿತ್ತಂದ್ರೆ ಇಲ್ಲಿ ಗೊತ್ತಾಗ್ಬಿಡ್ತದೆ, ಇವರು ಅವರಿಗೆ ಹೇಳಿದ್ದಾರೆ, ಅವ್ರು ಹೇಳಿದಾಗ ಇವ್ರಿಗೆ ಗೊತ್ತಾಗಿದೆ ಅಂದ್ರೆ ಅವ್ರು ನನಗೆ ಸುದ್ದಿ ಮುಟ್ಸ್ಯಾರ ನೋಡಿ. ಇದನ್ನು ತಿಳ್ಕೊಳ್ಳುವಂಥ ವೇಗಳು ಹಂಗಿವೆ. ಅದಕ್ಕೆ ಹೇಳ್ತಾಳೆ, ಒಂದು ಘಟನೆ ಘಟಿಸಿತ್ತು, ಆ ಘಟನೆಯನ್ನು ನೀ ನೆನಪಿಸಿಕೊಟ್ಟೆ ಅಂದ್ರೆ ರಾಮನಿಗೆ ತಿಳ್ಕೊಳ್ತಾನವ. ಹೂ ಹಣ್ಣು ಗದ್ದೆ ಭರಿತ ಈಶಾನ್ಯ ಅರಣ್ಯದಲ್ಲಿ ವಾಸವಾಗಿದ್ದೆವು. ಚಿತ್ರಕೂಟ ಆಶ್ರಮ, ಚಿತ್ರಕೂಟದಲ್ಲಿದ್ದಾಗ ಒಂದು ಕಡೆಗೆ ನಾವು ವಾಸವಾಗಿದ್ದೆವು. ಆ ಅರಣ್ಯ ಗಡ್ಡೆ ಗೆಣಸುಗಳಿಂದ ತುಂಬಿತ್ತು, ಹಣ್ಣುಗಳಿಂದ ತುಂಬಿತ್ತು, ಹೂವುಗಳಿಂದ ತುಂಬಿತ್ತು. ಉತ್ತಮವಾದಂಥ ಒಂದು ಅರಣ್ಯ ಇತ್ತು, ಎಲ್ಲ ರೀತಿಯಿಂದ ಅನುಕೂಲಕರವಾದಂಥ ಅರಣ್ಯ ಇತ್ತು. ಅಲ್ಲೇ ಆ ಒಂದು ಚಿತ್ರಕೂಟ ಪರ್ವತದಲ್ಲಿ ನಾವೇನು ಮಾಡಿದ್ದೇವೆ, ಪ್ರದೇಶದಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಇದ್ದೇವೆವು. ಸಣ್ಣ ಜಲಪಾತಗಳಲ್ಲಿ ಮಿಂದು ಆಹ್ಲಾದಕರ ಹೂ ಬಳ್ಳಿ ಮಧ್ಯೆ ಒದ್ದೆಯಾಗಿ ಕುಳಿತಾಗ ಬಂಡೆಯ ಮೇಲೆ ನಾನೇನು ಮಾಡಿದೆ, ಒಂದು ದಿವಸ ಆ ಸಣ್ಣ ಸಣ್ಣ ಜಲಪಾತ ಇವತ್ತು ಅದಾವಲ್ಲಿ, ನೀವು ಚಿತ್ರಕೂಟಕ್ಕೆ ನೀವೇನಾದರೂ ಪ್ರವಾಸಿ ತಾಣ ಆಗಿದೆ, ಪುಣ್ಯಕ್ಷೇತ್ರ ಅಂತ ಡೆವಲಪ್ ಮಾಡ್ಕೊಂಡಾರೆ. ಅಲ್ಲಿ ನೋಡಿ, ತುಳಸಿ ರಾಮಾಯಣದಲ್ಲಿ 11 ವರ್ಷ ಇದ್ರಂತ ತುಳಸಿದಾಸರು ಬರೀತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಕೇವಲ ಅಲ್ಲಿ 17-21 ದಿವಸ ಅಷ್ಟೇ ಇರ್ತಾರೆ. ರಾಮ 1 ವರ್ಷ ತೆಗೆದಿದ್ದು ಕಿಷ್ಕಿಂಧದಲ್ಲಿ, ಕರ್ನಾಟಕದಲ್ಲಿ, ಮತ್ತು ಅವರ ವನವಾಸವನ್ನು ಸಂಪೂರ್ಣಗೊಳಿಸಿದ್ದು ಅವರು ಇವತ್ತಿನ ಮಧ್ಯಪ್ರದೇಶದ ಪಂಚಮರಡಿ ಅಂತ ಒಂದು ಪ್ರದೇಶ ಬರ್ತಿದೆ, ಜಲಗಾಂವ್ ಅಂತ ಬರ್ತಿದೆ. ಆ ಅರಣ್ಯ ಪ್ರದೇಶದಲ್ಲಿ ನರ್ಮದಾ ನದಿ ಮತ್ತು ಗೋದಾವರಿ ನದಿ ನಡುವೆ ಬರುವಂಥ ಒಂದು ಅರಣ್ಯ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕೆರೆಗಳಿವೆ, ಸರೋವರಗಳಿವೆ. ಅಲ್ಲಿ ಅವರು 10 ವರ್ಷ ವನವಾಸಕ್ಕಾಗಿರ್ತಾರೆ. ಅಲ್ಲಿಂದ ಪಂಚವಟಿಗೆ ಬಂದಿರ್ತಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ನೀಡಿದಂಥ ವಿವರಣೆ. ಆದರೆ ತುಳಸಿದಾಸರ ವರ್ಣನೆ ಬೇರೆ ಇದೆ. ಅದಕ್ಕೆ ಅಲ್ಲೆಲ್ಲ ಏನು ಮಾಡ್ತಾ ಇದ್ದಾರೋ ಬುದ್ಧಿವಂತರವರು ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡ್ಕೊಂಡು ಬಿಟ್ಟಾರೆ. ಚಿತ್ರಕೂಟವನ್ನು ಪ್ರವಾಸಿ ಕೇಂದ್ರ, ಪುಣ್ಯಕ್ಷೇತ್ರ. ಆ ಭಾಗ್ಯ ನಮ್ಮ ಕರ್ನಾಟಕದ ಕಿಷ್ಕಿಂಧಕ್ಕಿಲ್ಲ. ಇಲ್ಲಿ ಎಲ್ಲ ಇದೆ, ಜನರಿಗೆ ಪುಣ್ಯಕ್ಷೇತ್ರ ದರ್ಶನ ಆಗ್ತಿದೆ, ಪ್ರವಾಸಿಗರಿಗೆ ರಮಣೀಯ ಕ್ಷೇತ್ರಗಳ ದರ್ಶನ ಆಗ್ತಿದೆ, ಪ್ರವಾಸಿ ತಾಣಗಳ ದರ್ಶನ ಆಗ್ತಿದೆ. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿ ಉದ್ಯೋಗ ಬೆಳೀತಿದೆ, ಆ ಪ್ರದೇಶದ ಅಭಿವೃದ್ಧಿ ಆಗ್ತಿದೆ, ಅದರ ಮಹತ್ವ, ಅದರ ಐತಿಹ್ಯ ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತಿದೆ. ಇಷ್ಟೊಂದು ಲಾಭ ಇದೆ. ಆದರೆ ದುರ್ದೈವದಿಂದ ಕರ್ನಾಟಕದ ಕನ್ನಡ ನಾಡ ಗೀತೆಯಲ್ಲಿಯೂ ಸಹಿತ ಪ್ರಸ್ತಾವ ಬರೋದಿಲ್ಲ. ಹಂಪಿದೋ ಕಿಷ್ಕಿಂಧದೋ ಈ ಒಂದು ಘಟನೆಗಳು, ಮತ್ತು ಕರ್ನಾಟಕ ಸರ್ಕಾರ ಇಲ್ಲಿ ತನಕ 1956 ಇಲ್ಲಿ ತನಕ ಎಷ್ಟು ಅತಿಥಿ ಮಾರುತಿ ಚೀಫ್ ಮಿನಿಸ್ಟರ್ಗಳೆಲ್ಲ ಆಗಿ ಹೋದ್ರಲ್ಲ, ಅವ್ರದ್ದು ಎಲ್ಲೋ ಡಿಕ್ಷನರಿಯಾಗ ಇವು ಬರೋದಿಲ್ಲ. ಜನ ಇದನ್ನು ಎಚ್ಚೆತ್ತು ಜನ ಅವ್ರಿಗೆ ಹೇಳಬೇಕು, ಇದು ಒಂದು ಪುಣ್ಯಕ್ಷೇತ್ರ ಇದೆ, ಪ್ರೇಕ್ಷಣೀಯ ಸ್ಥಳ ಇದೆ, ಇತಿಹಾಸ ಇದೆ, 3 ಗಿಡದಿದೆ ಅಲ್ಲೇ. ಇದೇನ ಕಮ್ಮಟ ಸ್ವರ್ಗ ಇದೆಯಲ್ಲ, ಗಂಗಾವತಿ ಸುತ್ತಮುತ್ತ ಏನಿದೆ, ನಮ್ಮ ವಿಜಯನಗರದ ಸುತ್ತಮುತ್ತ ಏನಿದೆ, ಇದು 3, ಒಂದು ಪುಣ್ಯಕ್ಷೇತ್ರ ಇದೆ, 2ನೇದು ಇತಿಹಾಸ ಆಗಿದೆ ಅಲ್ಲಿ ಸಾಕಷ್ಟು, 3ನೇದಂದರೆ ಅದು ಈ ಪ್ರವಾಸಿಗರಿಗೆ ಉತ್ತಮ ತಾಣ. ಇಷ್ಟೆಲ್ಲ ಪೊಟೆನ್ಷಿಯಲಿಟಿ ಅಲ್ಲಿ ಇದ್ದರೂ ಕೂಡ ಅದನ್ನು ಡೆವಲಪ್ ಮಾಡುವಂಥ ವಿವೇಕ, ಇಚ್ಛೆ ನಮ್ಮಲ್ಲಿ ಇಲ್ಲ, ನಮ್ಮ ಸರ್ಕಾರಗಳಲ್ಲಿ ಇಲ್ಲ ಅನ್ನೋದು ಒಂದು ದುಃಖಕರ ಸಂಗತಿ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಅಲ್ಲಿ ಸಣ್ಣ ಸಣ್ಣ ಜಲಪಾತಗಳಿದ್ದು, ನದಿಗಳಿವೆ, ಅಲ್ಲಿ ಜಲಪಾತಗಳಲ್ಲಿ ಮಿಂದು, ಹೊಂಡಗಳಲ್ಲಿ ಮಿಂದು ನಾ ಏನು ಮಾಡಿದೆ, ಒದ್ದೆ ಬಟ್ಟೆ ಆಗಿತ್ತು, ಮೈ ಒದ್ದೆ ಆಗಿತ್ತು, ಬಂದು ಒಂದು ಬಂಡೆಗಲ್ಲ ಮೇಲೆ ಕುಳಿತಿದ್ದೆ. ಬಂತಲ್ಲಿ ಮಾಂಸ ಹುಡುಕುತ್ತ ಕಾಗೆಯೊಂದು, ಒಂದು ಕಾಗೆ ಮಾಂಸ ಹುಡ್ಕೊತ ಬಂತದು. ಶುರು ಮಾಡಿದ್ದು ಮಾಂಸವೆಂದು ನನ್ನ ವಕ್ಷ ಕುಕ್ಕಲು. ಅದೇನು ತಿಳ್ತಂದ್ರೆ, ನಾನು ಒದ್ದೆಯಾಗಿ ಬಂಡೆ ಮ್ಯಾಗ ಕೂತಿದ್ನ್ಯಾ, ಇದು ಮಾಂಸದ ಮುದ್ದೆ ಅಂತ ತಿಳ್ಕೊಂಡು ಅದು ಬಂದು ನನ್ನ ವಕ್ಷಸ್ಥಳಗಳನ್ನು ಕುಕ್ಕಲಿಕ್ಕೆ ಶುರು ಮಾಡಿತು ಅಂತ ಹೇಳಿದ. ಈ ಘಟನೆಯನ್ನು ಅಣ್ಣನಿಗೆ ಹೇಳ್ತಾಳೆ. ಇದನ್ನು ಹೇಳಿದಾಗ ರಾಮನಿಗಿದು ತಿಳಿತಿದೆ. ಆ ಘಟನೆಯನ್ನು ಮುಂದೆ ಇನ್ನು ಮತ್ತೆ ಹಾಗೆ ಹೇಳ್ತಾಳೆ. ಈ ಘಟನೆ ಕುರಿತು ನಂತರದ ರಾಮಾಯಣ ಆವರ್ತಿಗಳಲ್ಲಿ ಯಾವ್ಯಾವ ವೈಭವೀಕರಣ ಆದವು ಅನ್ನೋದನ್ನು ತಮಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.